എനിറ്റു ടംപിർಪുടി യജ്ഞയോൾ കാടാടടും 100 മಡಿಲೇಶು ಕರುಬು ಕೆಚ್ಚಿರುವ ಏನಮ್ಮ ನಾಡಿಗೆ ತಾತ ಈ ಭೀಮೇಂದ್ರ ಪೊನ್ನಪ್ಪ ಯಾರು? ನಿಮಗೂ ಆ ಮನೆಗೂ ಏನ್ ಸಂಬಂಧ? ನಾವು ತುಂಬಾ ರಿಸ್ಕ್ ಇರೋ ಜಾಗಕ್ಕೆ ಬಂದಿದ್ದೀವಿ ಅನ್ನಿಸ್ತಾ ಇದೆ. ಅವ್ರ ಸಾವಿಗೂ ಅಲ್ಲಿರೋ ಟ್ರೆಜರ್ಗೂ The game is over.
ಪುಟ್ಟ ಇದೇ ಭಾಗ ಹುಡುಗ. ನಾನು ಆಲ್ರೆಡಿ ರಿವೀಲ್ ಅನ್ನೋ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದೀನಿ. ಆಲ್ರೆಡಿ ಈಗ ಚಿತ್ರ ರಿಲೀಸ್ ಆಗಿ ಆಲ್ರೆಡಿ ಯಶಸ್ವಿ ಎಲ್ಲ ಕಡೆ ತುಂಬ ಕಡೆ ಥಿಯೇಟ್ರಲ್ಲಿ ಹೌಸ್ಫುಲ್ ಓಡ್ತಾ ಇದೆ. ಎಲ್ಲ ಕಡೆ ಗುಡ್ ರೆಸ್ಪಾನ್ಸ್ ಬರ್ತಾ ಇದೆ. ಕೊಲೀಗ್ಸು ಫ್ರೆಂಡ್ಸು ಎಲ್ಲ ಕಾಲ್ ಮಾಡಿ ವಿಶ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಓಡ್ತಾ ಇದೆ ರಿವೀಲ್ ಅಂತ. ದಯವಿಟ್ಟು ಎಲ್ಲರೂ ನನ್ನ ಕೊಲೀಸ್ ನನ್ನ ಭಾಗ ಜನಗಳು ಆನೇಕಲ್ ತಾಲೂಕು ಎಲ್ಲರೂ ನೋಡಿ ಸಿನಿಮಾ ನೋಡಿ ಅರಸಿ ಆರೈಸಿ. ಒಂದು ಹೊಸ ಟೀಮು, ಇದು ನನ್ನ ಕನಸಿನ ಕೂಸು ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ರಿವೀಲ್, ಇದು ನನ್ನ ಮೊದಲನೇ ಸಿನಿಮಾ. ಒಂದು ಅದ್ಭುತವಾದಂಥ ಒಂದು ಸ್ಟೋರಿ ತಗೊಂಡು ಬಂದು ಕೊಟ್ಟಿದ್ದೀನಿ. ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ನೋಡಿ ದಯವಿಟ್ಟು ಆರೈಸಿ. ಏನು ಸಂದೇಶ ಇದೆ ಸರ್ ಇದರಲ್ಲಿ? ಸಂದೇಶ ಅಂದರೆ ಸಿನಿಮಾದಲ್ಲಿ ಒಂದು ಮೈನ್, ಈಗ ನಮ್ಮ ಈ ಭಾಗದಲ್ಲಿ ನಾನು ನೋಡಿದಂಗೆ ಈ ತನಕ ಕರ್ನಾಟಕದಲ್ಲಿ ಆಗಿರಲಿ, ಉತ್ತರ ಕನ್ನಡ ಸೈಡ್ ಎಲ್ಲಾದರೂ ಈ ನಿಧಿ ಸಂಶೋಧನೆ ಬಗ್ಗೆ ತುಂಬ ಕಡೆ ರಿಸರ್ಚಸ್ ನಡೀತಿರುತ್ತೆ. ಮಾಟ ಮಂತ್ರ ಕೊಲೆ ಈ ಥರ ಎಲ್ಲ ನಡೀತಿರುತ್ತೆ. ಇದನ್ನೆಲ್ಲ ಹುಡುಕ್ತಾ ಹೋದಾಗ ನಮಗೆ ಒಂದು ಒಳ್ಳೆ ಕಂಟೆಂಟ್ ಬೇಕು. ಜನಗಳಿಗೆ ಏನಂತ ನಿಧಿ ಅಂದರೆ ಏನು, ಅದ್ರ ಬಗ್ಗೆ ಏನು, ಅದಕ್ಕೆ ಯಾರು ಹೊಣೆಗಾರ ಇರ್ತಾರೆ, ನಿಧಿ ಅನ್ನೋದ್ರ ಬಗ್ಗೆ ಯಾರು ಹೊಣೆಗಾರ ಇರ್ತಾರೆ ಅವ್ರಿಗೆ ತಲುಪಬೇಕು. ಅದಕ್ಕೋಸ್ಕರ ನಾವು ಈ ನಿಧಿ ಹಿಂದೆ ಹೋದರೆ ಏನೆಲ್ಲ ಸಮಸ್ಯೆಗಳು ಉಂಟಾಗ್ಬೋದು, ಮತ್ತು ಯಾವ ರೀತಿ ಸಸ್ಪೆನ್ಸ್ ಥ್ರಿಲ್ಲರ್ ಉಂಟಾಗ್ಬೋದು ಅನ್ನೋದ್ರ ಬಗ್ಗೆ ನಾವು ಸಿನಿಮಾದಲ್ಲಿ ತೋರಿಸಿದ್ದೀವಿ. 100% ಎಲ್ಲರೂ ನೋಡಿ ಇಷ್ಟ ಆಗುತ್ತೆ. ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲರೂ ಅರಿಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಮಸ್ಕಾರ. ನಮ್ಮ ಡೈರೆಕ್ಟ್ರು ಮುರಳಿ SY ಅವರು, ಆನೇಕಲ್ ಅವರು. ಇಲ್ಲಿ ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ, ನೀವು ಏನೇನು ಸಿನಿಮಾ ನೋಡಿದ್ದೀರಾ, ಏನು ಖುಷಿಯಾಗಿದೆ, ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಊರವ್ರಿಗೆ, ನಿಮ್ಮ ಬೆಂಗಳೂರಲ್ಲಿ ಏನೇನು ಫ್ರೆಂಡ್ಸ್ ಇದ್ದಾರೆ ಎಲ್ರಿಗೂ ಟಿಕೆಟ್ ಬುಕ್ ಮಾಡೋಕೆ ಹೇಳಿ, ಇವತ್ತೇ ಸಿನಿಮಾ ನೋಡೋಕೆ ಹೇಳಿ. ನಮ್ಮ ಡೈರೆಕ್ಟ್ರನ್ನ ಬೆಳೆಸಿ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಸಮಾಜಕ್ಕೆ ಏನು ಸಂದೇಶ ಸರ್ ಇದರಿಂದ ಈ ಚಿತ್ರದಲ್ಲಿ? ಖಂಡಿತ ನೀವು ನಿಧಿ ಬಗ್ಗೆ ಏನು ಸಿನಿಮಾದಲ್ಲಿ ನೋಡಿರ್ತೀರೋ ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ನಿಧಿ ಬಗ್ಗೆ ಹುಡ್ಕೋಕೆ ಹೋಗಿ ಕೊಲೆ ಆಗಿರೋದು ಆ ರೀತಿ ಅಂತ. ಸೊ ಏನು ನಾವು ಪಾರ್ಟ್ 2 ಅಲ್ಲಿ ತೋರಿಸೋಕೆ ಹೋಗ್ತೀವೋ ಅದೇ ಮೇನ್ ವಿಷಯ ಇರುತ್ತೆ. ಪಕ್ಕ ನಾವು ಅಬ್ರಾಡಲ್ಲಿ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಫುಲ್ಲು ಅಂಡರ್ಗ್ರೌಂಡ್ ರೌಡಿಸಮ್ನ ಬಗ್ಗೆನೇ ಶೂಟ್ ಮಾಡ್ತೀವಿ ನಾವು. ಖಂಡಿತ ಇದೊಂದು ಒಳ್ಳೆ ಮೆಸೇಜ್ ಇದೆ. ಆಮೇಲೆ ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ ಅಂತ ಹೇಳ್ಬೋದು. ಅಂದರೆ ಸಿನಿಮಾದಲ್ಲಿ ಫುಲ್ ಮೀಲ್ಸು, ಆ್ಯಕ್ಷನ್ ಆಗಿರ್ಬೋದು, ಸಸ್ಪೆನ್ಸ್ ಆಗಿರ್ಬೋದು, ಈವನ್ ನಮ್ಮದು ಸಾಂಗ್ಸು, ರೊಮ್ಯಾಂಟಿಕ್ ಸಾಂಗ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಆದ್ಯಾ ಅಂತ ಹೇಳಿ. ರಿವೀಲ್ ಮೂವಿ ಸೊ ರಿವೀಲ್ ಮೂವಿ ಎಲ್ಲರೂ ನೋಡ್ದಂಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ ನೋಡ್ದಂಗೆ. ಸೊ ಲೈಕ್ ಕಷ್ಟಪಟ್ಟು ಹೊಸಬ್ರು ತಂಡ ಮೂವಿ ಮಾಡಿದ್ದೀವಿ, ಎಲ್ಲರೂ ಬೆಳೆಸಿ. ಆ್ಯಂಡ್ ನಿಮ್ಮೂರು ಡೈರೆಕ್ಟರ್ ಮಾಡಿರೋದು. ಸೊ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಿವೀಲ್ ಮೂವಿ ನೋಡಿದರೆ ನಿಮ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ಲೈಕ್ ಇದು ಕಂಪ್ಲೀಟಾಗಿ ಫುಲ್ ಮೀಲ್ಸ್ ಎಲ್ರಿಗೂ. ಒಂದು ರೊಮ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಆ್ಯಂಡ್ ಡೈಲಾಗ್ಸ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ತುಂಬ ಚೆನ್ನಾಗೇ ಬಂದಿದೆ. ಮೂವಿ ನೋಡಿದ ಮೇಲೆ ಗೊತ್ತಾಯಿತು. ಸೊ ಲೈಕ್ ಖಂಡಿತ ಥಿಯೇಟರ್ಗೆ ಹೋಗ್ಬಿಟ್ಟು ಮೂವಿ ನೋಡಿ, ಮಿಸ್ ಮಾಡಬೇಡಿ. ಜನರು ಯಾವ ರೀತಿ ಪ್ರತಿಕ್ರಿಯೆ ಇದೆ ಮೇಡಮ್? ಚೆನ್ನಾಗಿದೆಯಾ ಅಂತ? ತುಂಬ ಚೆನ್ನಾಗಿದೆ, ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಜನ ಎಲ್ಲ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಪ್ಲೀಸ್ ಲೈಕ್ ಎಲ್ಲರೂ ಥಿಯೇಟರ್ಗೆ ಹೋಗ್ಬಿಟ್ಟು ಮೂವಿ ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ಲೈಕ್ ನೋಡಿದವ್ರು ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ. ನನ್ನ ಹೆಸರು ಸುಧಾಕರ್ ಅಂತ. ನನ್ನ ಬ್ಯಾನರಿಂದ ಫಸ್ಟ್ ಫಿಲಮ್ ಹೊಸದಾಗಿ ಏನಾದರೂ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಮುರಳಿ ಅವ್ರನ್ನ ಇದು ಮಾಡ್ಕೊಂಡು ಕತೆ ಇದು ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಒಂದು ಒಳ್ಳೆ ಸ್ಟೋರಿ ಮಾಡಬೇಕು ಅಂತ ಹೇಳಿದಾಗ ಒಂದು ಒಳ್ಳೆ ಟೀಮ್ ಸಿಕ್ತು. ಒಂದು ಒಳ್ಳೆ ಟೀಮಲ್ಲಿ ಒಂದು ಒಳ್ಳೆ ಚಿತ್ರ ರೆಡಿಯಾಗಿದೆ. ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಮತ್ತು ಒಂದೆರಡು ಒಳ್ಳೆ ಸಾಂಗ್ಗಳು ತುಂಬ ಹಿಟ್ಟಾಗಿದೆ. ಆಲ್ರೆಡಿ ಟ್ರೈಲರು ಹಿಟ್ಟಾಗಿದೆ. ಅದರಿಂದ ನಮಗೆ ಒಂದು ಹೋಪ್ ಬಂದಿದೆ. ಮತ್ತು ಇನ್ನೊಂದೇನೆಂದರೆ ಹೊಸಬ್ರು ಅಂದರೆ ಏನು ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅನ್ನೋದು ಆಲ್ರೆಡಿ ಬಂದ್ಬಿಟ್ಟಿದೆ. ಬಟ್ ನಮ್ಮ ಒಂದು ಇದರಲ್ಲಿ ಟೀಮ್ನಲ್ಲಿ ಏನಾಗಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಜನ ನೋಡಿ ಹರಿಸಿ ನೀವೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿ. ಹೊಸ ಟೀಮು ಅಂತ ಇದು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಈ ವಾರ ಒಳ್ಳೆ ಎಲ್ಲ ಕಡೆ ರೆಸ್ಪಾನ್ಸ್ ಬರ್ತಾ ಇದೆ. ನೀವು ಬಂದು ಈ ವೀಕ್ನಲ್ಲಿ ನಮ್ಮನ್ನ ಹರಿಸಿ ಅಂತ ನಾನು ಕೇಳ್ಬೋದು. ಸೂಪರ್. ರಿವೀಲ್ ಚಿತ್ರ ಬಿಡುಗಡೆ ಆಗಿದೆ. ಯುವಕರ ಆಶಾಕಿರಣ ಆಗಿರುವಂತಹ ನಮ್ಮ ಮುರಳಿರವರು ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯದ ನಾಯಕರಾಗಿ ಮತ್ತು ನಮ್ಮೆಲ್ಲರ ಯುವಕರ ನಾಯಕನಾಗಿ ಹೊರಹೊಮ್ಮಲಿ ಅಂತ ಈ ದಿನ ನಾನು ಅವರ ರಿವೀಲ್ ಚಿತ್ರಕ್ಕೆ ಒಳ್ಳೆಯ ಶುಭಾಶಯಗಳನ್ನು ಕೋರ್ತಾ ದೇವರು ಒಳ್ಳೇದು ಮಾಡಲಿ. ಮತ್ತು ಈ ರೀತಿ ಇನ್ನೂ ಹಲವಾರು ಸಿನಿಮಾಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡಲಿ ಅಂತ. ಮತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಒಬ್ಬ ಯುವಕ ಈ ಒಂದು ಮಟ್ಟಕ್ಕೆ ಬರ್ತಾ ಇರೋದು ಕಂಡ್ರೆ ನಮಗೆ ತುಂಬ ಅದ್ಭುತವಾಗಿ ಸಂತೋಷ ಆಗ್ತಾಯಿದೆ. ಆ ದೇವರು ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅವರಿಗೆ ಸಂಪೂರ್ಣವಾಗಿ ನಮ್ಮೆಲ್ಲ ಆನೇಕಲ್ ತಾಲೂಕಿನ ಯುವಕರ ಕಡೆಯಿಂದ ಸಂಪೂರ್ಣ ಬೆಂಬಲ ಇರುತ್ತೆ. ಇನ್ನೂ ಅದ್ಭುತವಾಗಿ ಚಿತ್ರ ನಡೀಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ. ಊರಿನ ಯುವ ಮುಖಂಡರಾದ ಮುರಳಿ ಅವರು ಒಳ್ಳೆ ಉತ್ತಮ ರೀತಿಯಲ್ಲಿ ಬೆಳಿಬೇಕು.
ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಹೇಳಿ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಗ್ರಾಮಸ್ಥರು, ನಮ್ಮ ನಾಗನಾಯಕನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಒಂದು ಸಿನಿಮಾಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಒಳ್ಳೆ ಸಿನಿಮಾ ಬಂದು ನಮ್ಮ ಆನೇಕಲ್ ತಾಲೂಕಿನ ಜನತೆ ಬಂದು ಈ ಒಂದು ಸಿನಿಮಾನ ಯುವ ಪ್ರತಿಭೆನ ಎಲ್ಲರೂ ಪ್ರೋತ್ಸಾಹ ಕೊಡಬೇಕಂತ ನಾನು ಈ ಮೂಲಕ ಕೇಳ್ಕೊತೀನಿ. ಏನು ಇವತ್ತಿನ ದಿನ ನಮ್ಮ ತಾಲೂಕಿನ ಯುವಕರಾದಂಥ ಮುಡ್ಲಿಯವರು ಈ ಚಿತ್ರವನ್ನು ನಿರ್ದೇಶಿಸಿದರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಯಾಕಂದರೆ ಒಂದು ಒಳ್ಳೆ ಬಡತನದಿಂದ ಬಂತು ಹುಡುಗ. ಸೊ ಈ ತಾಲೂಕಲ್ಲಿ ಒಂದು ಹುಡುಗ ಬಂದ್ಬಿಟ್ಟು ಬಡತನದಿಂದ ಬಂದು ಒಂದು ಚಿತ್ರವನ್ನು ನಿರ್ದೇಶಿಸಿದ ಅದು ನಮ್ಮ ಹೆಮ್ಮೆ, ಇಡೀ ತಾಲೂಕಿಗೆ ಹೆಮ್ಮೆ ಬರುತ್ತೆ. ಸೊ ಅದನ್ನು ಪ್ರೋತ್ಸಾಹಿಸೋದು ನಮ್ಮ ಇಡೀ ತಾಲೂಕಿನ ಯುವಕರ ಜವಾಬ್ದಾರಿ. ಸೊ ಇದೇ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಯುವಕರು ನಾಗನೇಕನಹಳ್ಳಿ ಗ್ರಾಮದ ಮಧು ಅವರು ಮತ್ತು ಸಂದೀಪ್ ಅವರು ಮತ್ತು ಇಡೀ ನಾಗನೇಕನಹಳ್ಳಿ ಗ್ರಾಮಸ್ಥರು ಅವ್ರಿಗೆ ಪ್ರೋತ್ಸಾಹವನ್ನು ನೀಡಿ ಇವತ್ತು ಈ ಚಿತ್ರವನ್ನು ಬಿಡುಗಡೆ ಆಗಿದೆ. ಸೊ ನಾವು ಇದೇ ರೀತಿಯಾದಂಥ ಮತ್ತೆ ಮುಂದಿನ ಅವ್ರ ಚಿತ್ರಗಳು ಬಂದಾಗ ನಾವು ಬೆಂಬಲಿಸ್ತೀರ ಅಂತ ಹೇಳ್ತಾ